ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಸಹ ಮತ್ತೊಮ್ಮೆ ಫಾರ್ಮರ್ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈಗ ತಾನೇ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಈಗ PUCಯನ್ನು ಮುಗಿಸಿರುವಂತಹ ವಿದ್ಯಾರ್ಥಿಗಳು ಹಲವು ಜನ ಒಂದು BSc ಅಗ್ರಿ ಕೃಷಿಯನ್ನು ಒಂದು ವ್ಯಾಸಂಗವಾಗಿ ಪಡಿಬೇಕು ಅಂತಕ್ಕಂಥ ಒಂದು ಆಸಕ್ತಿಯನ್ನು ಹೊಂದಿದ್ದಾರೆ. ಆದರೆ ತುಂಬ ಜನಕ್ಕೆ ಸರಿಯಾದಂತಹ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಏನಪ್ಪ ಅಂತ ಹೇಳಿದ್ರೆ, ಈ ಒಂದು BSc ಕೃಷಿ ಅಂತ ಏನಿದೆ, ಈ ಒಂದು ಡಿಗ್ರಿಯನ್ನು ತಗೋಬೇಕಾದ್ರೆ ನಿಮಗೆ 100% ಸೀಟಲ್ಲಿ 50% ಸೀಟ್ಗಳನ್ನು ರೈತರ ಮಕ್ಕಳಿಗೆ ಅಂತಲೇ ಏನಾಗಿದೆ ರಿಸರ್ವೇಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕೂಡ ಏನು ಮಾಡಿದ್ದಾರೆ, ಕರ್ನಾಟಕ ಸರ್ಕಾರದಿಂದ ನಡೆಸ್ತಾ ಇದ್ದಾರೆ. ಈ ಒಂದು ಎಕ್ಸಾಮ್ಗೆ ಹಲವಾರು ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಿದ್ದಾರೆ. ಆದರೆ ಅದಕ್ಕೆ ಬೇಕಾದಂತಹ ಒಂದು ತರಬೇತಿಯನ್ನು ಹೆಚ್ಚಿನ ಪ್ರಮಾಣದ ವಿದ್ಯಾರ್ಥಿಗಳು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಹಲವಾರು ಕಾಲೇಜುಗಳಲ್ಲಿ ಆ ಒಂದು ಎಕ್ಸಾಮ್ ಬಗ್ಗೆನೇ ಗೊತ್ತಿಲ್ಲ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಆ ಒಂದು ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಸರಿಯಾದ ಪ್ರಮಾಣದ ಒಂದು ಶೈಕ್ಷಣಿಕವಾದಂತಹ ಮಾಹಿತಿಯನ್ನು ಏನು ಮಾಡ್ತಾ ಇದ್ದಾರೆ, ಹಲವಾರು ಕೋಚಿಂಗ್ ಸೆಂಟರ್ಗಳಲ್ಲಿ ಒಂದು ದುಡ್ಡಿನ ಸಲುವಾಗಿ ನೀಡ್ತಾ ಇದ್ದಾರೆ. ಆದರೆ ಅದಕ್ಕೆ ಸರಿಯಾದ ಪ್ರಮಾಣದ ಸಂಪೂರ್ಣವಂತ ಮಾಹಿತಿಯನ್ನು ನೀಡ್ತಾ ಇಲ್ಲ. ಹೀಗಿರೋದ್ರಿಂದ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅದು ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ಅವರಿಗೆ ಸರಿಯಾದ ಪ್ರಮಾಣದ ಒಂದು ಕಲಿಕೆ ಆಗಬೇಕು, ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಒಂದು ಎಕ್ಸಾಮ್ನಲ್ಲಿ ಬರುವಂತಹ ಎಲ್ಲ ಸಿಲೆಬಸ್ ಆಗಿರ್ಬೋದು, ಮತ್ತು ಯಾವ್ಯಾವ ರೀತಿಯಾದಂಥ ಕ್ವಶನ್ಗಳು ಬರುತ್ತೆ, ಯಾವ್ಯಾವ ರೀತಿಯಾದಂಥ ಸ್ಪೆಸಿಮೆನ್ಗಳು ಬರುತ್ತೆ, ಅವುಗಳನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡಿಯಬೇಕು, ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಸುಸೂತ್ರವಾಗಿ ನಾವು 200ಕ್ಕೆ 200 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರೂ ಕೂಡ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಹಾಗಾದರೆ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನನ್ನ ಹೆಸರು ನಿಮಗೆಲ್ಲರಿಗೂ ಕೂಡ ಪರಿಚಯ ಇದೆ. ನನ್ನ ಹೆಸರು ಸಂದೀಪ್ ಅಂತ ಹೇಳಿ. ನಾನು ನನ್ನ ಒಂದು BSc ಕೃಷಿಯನ್ನು US ಧಾರವಾಡದಿಂದ ಪಡ್ಕೊಂಡಿದ್ದೇನೆ. ಹಾಗೆ ನಾನು ಒಂದು MSc ಕೃಷಿಯನ್ನು ಆಚಾರ್ಯ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಂಧ್ರ ಪ್ರದೇಶದಿಂದ JRF ಸ್ಟೂಡೆಂಟ್ ಆಗಿ ಪಡ್ಕೊಂಡಿದ್ದೀನಿ. ಕೊನೆ 2023 ನಡೆದಂತಹ ಒಂದು ಅಗ್ರಿಕಲ್ಚರ್ ಸೈಂಟಿಸ್ಟ್ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ನಡೆಸುವಂತಹ ಒಂದು ನೆಟ್ ಎಕ್ಸಾಮನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಈ ಒಂದು ಕ್ಲಾಸ್ನಲ್ಲಿ ಏನೇನಿದೆ, ಅದನ್ನು ಯಾವ ರೀತಿಯಾಗಿ ನಾವು ಸ್ಟಡಿ ಮಾಡಬೇಕು ಏನು ಅಂಥೇಳಿ ಮುಂದಿನ ಈ ಒಂದು ತರಗತಿಯ ಸುದೀರ್ಘವಾಗಿ ನಾವು ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿಸ್ ಸೆಷನ್. ನೋಡಿ ವಿದ್ಯಾರ್ಥಿಗಳೇ, ಇದು ಈ ಒಂದು ಎಕ್ಸಾಮ್ನಲ್ಲಿ ಬರುವಂತಹ ಮುಖ್ಯವಾದಂತಹ ಸಿಲೆಬಸ್ ಆಗಿರುತ್ತೆ. ಇದರಲ್ಲಿ ಯಾವ್ಯಾವ ಒಂದು ಸಿಲೆಬಸ್ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅನಿಮಲ್ ಹಸ್ಬೆಂಡ್ರಿ ಅಂತ ಬರುತ್ತೆ, ಅಂದರೆ ಪಶುಸಂಗೋಪನೆ ಮತ್ತು ವೆಟರ್ನರಿ. ಹೌದಾ, ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಶ್ನೆಗಳು ಬರಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಬ್ರೀಡ್ಸ್ ಆಫ್ ದ ಕ್ಯಾಟಲ್, ಅಂದರೆ ಈ ಒಂದು ದನ ಕರುಗಳಲ್ಲಿನ ತಳಿಗಳು, ಎಮ್ಮೆಗಳಲ್ಲಿನ ತಳಿಗಳು, ಮತ್ತು ಕುರಿ, ಕೋಳಿ, ಆಡು ಇವುಗಳನ್ನು ಸಾಕಾಣಿಕೆಯನ್ನು ಹೆಚ್ಚಾಗಿ ಮಾಡ್ತೀವಿ ನಾವು ಭಾರತದಲ್ಲಿ. ಮತ್ತು ಹಲವಾರು ಹಂತಗಳಲ್ಲಿ ಭಾರತ ಉತ್ಪಾದನೆಯಲ್ಲಿ ಹೆಚ್ಚಿನದಾದಂಥ ಒಂದು ಸ್ಥಾನವನ್ನು ಕೂಡ ಗಳಿಸ್ಕೊಂಡಿದೆ. ಆ ಒಂದು ಬ್ರೀಡ್ಗಳ ಒಂದು ಸ್ಯಾಂಪಲ್ಗಳನ್ನು ಕೂಡ ಅವರು ಇಡಬಹುದು. ಅವರು ನಿಮಗೆ ನೇರವಾಗಿ ಫಿಸಿಕಲ್ ಸ್ಯಾಂಪಲ್ನ ಕೂಡ ಇಡಬಹುದು. ಅಂದರೆ ಉದಾಹರಣೆಗೆ ಒಂದು ಕೋಳಿ ಇದೆ ಅಂತ ಅಂದ್ಕೊಳ್ಳೋಣ, ಕೋಳಿಯಲ್ಲಿ ಒಂದು ಅಸೀಲ್ ಅಂತ ಒಂದು ತಳಿ ಇದೆ. ನೇರವಾಗಿ ಅವರು ಆ ಒಂದು ತಳಿಯನ್ನು ತಗೊಬಂದು ನಿಮಗೆ ಒಂದು ಪಂಜರದಲ್ಲಿ ಹಾಕ್ಬಿಟ್ಟು ಅವ್ರ ಸ್ಯಾಂಪಲನ್ನು ಇಡ್ಬೋದು, ಅಥವಾ ಅವರು ಆ ಒಂದು ತಳಿಯ ಒಂದು ಫೋಟೋನು ಕೂಡ ನಿಮಗೆ ಇಡ್ಬೋದು. ಹಾಗೆಯೇ ಮುಂದೆ ನೋಡೋಣ, ಅಗ್ರಿಕಲ್ಚರ್ ಕ್ರಾಪ್ಸ್ ಅಂತ ಬರುತ್ತೆ, ಅಂದರೆ ಕೃಷಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಏಕದಳ ಧಾನ್ಯಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಎಣ್ಣೆ ಕಾಳುಗಳಾಗಿರ್ಬೋದು, ಮತ್ತು ವಾಣಿಜ್ಯ ಬೆಳೆಗಳು, ಹಾಗೆ ಸಕ್ಕರೆಯನ್ನು ಉತ್ಪಾದನೆಯನ್ನು ಮಾಡುವಂಥ ಬೆಳೆಗಳು, ಮತ್ತು ಬೇವರೇಜಸ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಅಂದರೆ ನಾವೀಗೇನು ಟೀ ಕಾಫಿಯನ್ನು ಕುಡಿತೀವಿ ಅವುಗಳು. ಹೌದಾ, ಆ ಒಂದು ಬೆಳೆಗಳನ್ನು ಕೂಡ ಅವರು ಇಡ್ಬೋದು. ಯಾವ ರೀತಿಯಾದಂಥ ಸ್ಪೆಸಿಮೆನ್ಗಳಿರ್ಬೋದು, ಇಲ್ಲಿ ನೇರವಾಗಿ ಅವ್ರು ಏನು ಮಾಡ್ಬೋದು, ಗಿಡಗಳನ್ನು ಕಟ್ ಮಾಡ್ಕೊಂಬಂದು ಇಡ್ಬೋದು, ಅಥವಾ ಅವುಗಳ ಧಾನ್ಯಗಳನ್ನು ಇಡ್ಬೋದು, ಅಥವಾ ಅವ್ರು ಏನು ಮಾಡ್ಬೋದು, ಅವುಗಳಿಂದ ಬಂದಂತಹ ಯಾವುದಾದ್ರೂ ಒಂದು ಉತ್ಪನ್ನವನ್ನು ಕೂಡ ಅವರು ಒಂದು ಸ್ಯಾಂಪಲ್ ಆಗಿ ಇಡಬಹುದು. ಉದಾಹರಣೆಗೆ ಭತ್ತ ಅಂತ ತಗೊಂಡ್ರೆ ಭತ್ತದ ಹುಲ್ಲನ್ನು ಇಡ್ಬೋದು, ಭತ್ತದ ಕಾಳುಗಳನ್ನು ಇಡ್ಬೋದು, ಭತ್ತದಿಂದ ತೆಗೆದಂತಹ ಅಕ್ಕಿಯನ್ನು ಇಡ್ಬೋದು. ಹಾಗೆಯೇ ಆ ಅಕ್ಕಿಯಿಂದ ಮಾಡಿದಂತಹ ಯಾವುದಾದ್ರೂ ಒಂದು ಉತ್ಪನ್ನವನ್ನಾದರೂ ಕೂಡ ಅವರು ಒಂದು ಸ್ಯಾಂಪಲ್ ಆಗಿ ಬಳಸುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಅದರಲ್ಲಿ ಬರ್ತಕ್ಕಂತಹ ಯಾವುದಾದ್ರೂ ಒಂದು ಕಳೆಗಳನ್ನು ಕೂಡ ಅವರು ಇಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಯಾವ ರೀತಿ ಸ್ಯಾಂಪಲ್ಗಳು ಬರುತ್ತೆ ಅಂತ ಹೇಳಿ ನಿಮಗೆ ಮುಂದೆ ನೋಡ್ತಾ ಹೋಗೋಣ. ಆನಂತರ ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಅಂತ ಹೇಳ್ತೀವಿ. ಇದರಲ್ಲಿ ಹೂವಿನ ಕೃಷಿ ಅಂದರೆ ಫ್ಲೋರಿಕಲ್ಚರ್, ಓಲೆರಿಕಲ್ಚರ್ ಅಂದರೆ ತರಕಾರಿ ಬೆಳೆಗಳು, ಹಲವಾರು ತರಕಾರಿ ಬೆಳೆಗಳು ಬರ್ತವೆ. ಅವುಗಳಲ್ಲಿ ನಾವು ಓಪನ್ ಫೀಲ್ಡಲ್ಲಿ ಬೆಳೆಯುವಂಥವು, ಅಂದರೆ ಹೊಲದಲ್ಲಿ ಬೆಳೆಯುವಂಥವು, ಕೆಲವೊಂದಿಷ್ಟನ್ನು ನಾವು ಹೊಲದಲ್ಲಿ ಬೆಳೆಯೋದಕ್ಕೆ ಆಗೋದಿಲ್ಲ, ಅವುಗಳನ್ನ ಪಾಲಿಹೌಸ್ಗಳಲ್ಲಿ ಬೆಳಿತೀವಿ. ಉದಾಹರಣೆಗೆ ಈಗ ನೋಡಿ ಕ್ಯಾಪ್ಸಿಕಮ್ ಅಂತ ತಗೊಳ್ತೀರಾ, ಹೌದಾ, ಅದರಲ್ಲಿ ಕಲರ್ ಕ್ಯಾಪ್ಸಿಕಮ್ಮು, ಸ್ಪೆಸಿಫಿಕಲಿ ರೆಡ್ ಕ್ಯಾಬೇಜ್ ಅಂತ ಬರುತ್ತೆ. ಅವುಗಳಿಗೆ ಒಂದು ಸ್ಪೆಸಿಫಿಕ್ ಎನ್ವಿರಾನ್ಮೆಂಟ್ ಬೇಕಾಗುತ್ತೆ. ಅವುಗಳನ್ನು ನಾವೇನು ಮಾಡ್ಬೋದು, ಒಂದು ಸ್ಪೆಸಿಮೆನ್ ಆಗಿ ಇವತ್ತು ಇಡ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಪ್ರಸ್ತುತ ಭಾರತದ ಮಾರುಕಟ್ಟೆಗಳಲ್ಲಿ ಯಥೇಚ್ಛವಾಗಿ ದೊರೀತಾ ಇರತಕ್ಕಂಥ ಒಂದು ತರಕಾರಿಗಳವಾಗಿದ್ದಾವೆ. ಆನಂತರ
ಲ್ಯಾಂಡ್ಸ್ಕೇಪ್ ಗಾರ್ಡನಿಂಗ್ ಅಂತ ಬರುತ್ತೆ. ಅಂದರೆ ನೀವು ನೋಡಿರ್ತೀರ ಪಾರ್ಕ್ಗಳನ್ನು, ಹೌದಾ? ಆ ಪಾರ್ಕ್ಗಳಲ್ಲಿರುವಂಥ ಲಾನ್ಗಳಾಗಿರ್ಬೋದು, ಲಾನ್ಗಳಲ್ಲಿ ಬೆಳೆಯುವಂಥ ಹುಲ್ಲಾಗಿರ್ಬೋದು, ಅಥವಾ ಆ ಒಂದು ಲಾನ್ನ ಸುತ್ತ ಹಾಕಿರ್ತಕ್ಕಂತಹ ಒಂದು ಏನು ಹೆಡ್ಜಸ್ ಅಂತ ಹೇಳ್ತೀವಿ, ಅಂದರೆ ಬೇಲಿ ಆಕಾರದಲ್ಲಿರ್ತಕ್ಕಂಥ ಗಿಡಗಳಿರ್ತವೆ, ಅವುಗಳನ್ನಾದರೂ ಕೂಡ ಅವ್ರು ಏನು ಮಾಡ್ಬೋದು, ಇಡಬಹುದು, ಹೌದಾ? ಹಾಗೆಯೇ ನಿಮ್ಗೆ ಗೊತ್ತಿರೋ ರೀತಿ ಪ್ಲಾಂಟೇಶನ್ ಕ್ರಾಪ್ಸ್ ನಮ್ಮಲ್ಲೆಲ್ಲ ಬೆಳೀತಾ ಇರ್ತಕ್ಕಂತಹ ಈ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಕಾಫಿ ಆಗಿರ್ಬೋದು, ಅವುಗಳನ್ನು ಕೂಡ ಏನು ಮಾಡ್ಬೋದು, ಅವರು ಸ್ಯಾಂಪಲನ್ನು ಇಡ್ಬೋದು. ನೀವು ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ನೋಡ್ತಾ ಇರ್ಬೋದು. ನೀವು ಯಾವ ರೀತಿಯಾಗಿ ಇಲ್ಲಿ ಅದನ್ನು ಅನಾಲಿಸಿಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಯಾವ ಒಂದು ಕೃಷಿ ವಿದ್ಯಾಲಯದಲ್ಲಿ ನಿಮ್ಮ ಒಂದು ಎಕ್ಸಾಮನ್ನು ಬರಿತಾ ಇದ್ದೀರಾ, ಅದರ ಸುತ್ತಮುತ್ತ ಮತ್ತು ಆ ಒಂದು ಕ್ಯಾಂಪಸ್ಸಲ್ಲಿ ಸಿಗುವಂಥ ಎಲ್ಲ ಸ್ಪೆಸಿಮನ್ಗಳನ್ನು ಸಾಧ್ಯ ಆದಷ್ಟು ಒಂದು ದಿನ ಫಿಸಿಕಲ್ ಆಗಿ ವಿಸಿಟ್ ಮಾಡೋದಕ್ಕೆ ಆಗಿರಬೇಕು. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಫೋಟೋದಲ್ಲಿ ನೋಡೋದಕ್ಕೂ ನಿಮಗೆ ಫಿಸಿಕಲ್ ಆಗಿ ಅಂದರೆ ನೇರವಾಗಿ ಭೌತಿಕವಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗೆಯೇ ಮುಂದೆ ನೋಡೋದಾದರೆ ಈ ಒಂದು ತರಕಾರಿಗಳಾಗಿರ್ಬೋದು ಅಥವಾ ಈ ಸ್ಪೈಸಸ್ ಅಂತ ಹೇಳ್ತೀವಿ, ಅಂದರೆ ಈ ಮಸಾಲೆ ಪದಾರ್ಥಗಳು, ಹೌದಾ? ಅವುಗಳಲ್ಲಿಯೂ ಕೂಡ ನಿಮಗೆ ನೇರವಾಗಿ ಗಿಡಗಳನ್ನಾದರೂ ಇಡಬಹುದು ಅಥವಾ ಅವುಗಳ ಒಂದು ಪದಾರ್ಥಗಳನ್ನಾದರೂ ಇಡ್ಬೋದು, ಹೌದಾ? ಹೀಗೆ ಮುಂದುವರೆದು ನೋಡೋದಾದರೆ ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ ಅಂತ ಬರುತ್ತೆ, ಅಂದರೆ ಹಸಿರೆಲೆ ಗೊಬ್ಬರಗಳು, ಹೌದಾ? ಕೆಲವೊಂದನ್ನು ನಾವು ನಮ್ಮ ಹೊಲದಲ್ಲಿಯೇ ಬೆಳೆದುಬಿಟ್ಟು ಏನು ಮಾಡ್ತೀವಿ, ಅಲ್ಲಿನೇ ನಾವು ಮಲ್ಚಿಂಗನ್ನು ಮಾಡ್ತೀವಿ. ಇನ್ನು ಕೆಲವೊಂದನ್ನು ಏನು ಮಾಡ್ತೀವಿ, ಬೇರೆ ಒಂದು ಜಾಗದಿಂದ ಏನು ಮಾಡ್ತೀವಿ, ಬೆಳೆದಂಥವನ್ನು ಕಟ್ ಮಾಡ್ಕೊಂಬಂದು ನಮ್ಮ ಒಂದು ಹೊಲಕ್ಕೆ ಹಾಕ್ತೀವಿ. ಯಾಕೆ ಇವುಗಳನ್ನು ಹಾಕ್ತೀವಿ ಅಂತ ಹೇಳಿದರೆ, ಈ ಒಂದು ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸನ್ನು ಅಂದರೆ ಹಸಿರೆಲೆ ಗೊಬ್ಬರಗಳನ್ನು ಹಾಕೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಮಣ್ಣು ಫಲವತ್ತಾಗ್ತಾ ಹೋಗುತ್ತೆ. ಹೀಗೆ ಕೆಲವೊಂದಿಷ್ಟು ಮೋಸ್ಟ್ ಕನ್ಫ್ಯೂಸಿಂಗ್ ಸ್ಪೆಸಿಮನ್ಗಳು ಕೂಡ ಇದೆ. ಉದಾಹರಣೆಗೆ ತುಂಬ ಜನ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ತೊಂದರೆ ಆಗೋದೇನಪ್ಪ ಅಂತಂದರೆ ರಾಗಿ ಮತ್ತು ಸಾಸಿವೆಯನ್ನು ವ್ಯತ್ಯಾಸವನ್ನು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಮತ್ತು ಹಾಗೆಯೇ ಮುಂದುವರೆದು ನೋಡೋದ್ರೆ ವಿಳ್ಯದೆಲೆ ಮತ್ತು ಕಾಳು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಮತ್ತು ಬೀಟಲ್ ವೈನ್ ಲೀವ್ಸ್ ಏನಿದೆ ಅವುಗಳನ್ನು ಏನು ಮಾಡೋದಕ್ಕಾಗೋದಿಲ್ಲ, ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ, ಹೌದಾ? ಅವುಗಳನ್ನು ಯಾವ ರೀತಿಯಾಗಿ ನಾವು ಈಸಿಯಾಗಿ ಕಂಡುಹಿಡಿಯಬಹುದು, ಹೌದಾ? ಹಾಗೆಯೇ ಕೆಲವೊಂದಿಷ್ಟು ಕಾಮನ್ನಾಗಿ ಯೂಸ್ ಮಾಡುವಂತಹ ಲ್ಯಾಬ್ರೇಟರಿ ಇಕ್ವಿಪ್ಮೆಂಟ್ಗಳು ಕೂಡ ಇದೆ. ಅವುಗಳನ್ನು ಕೂಡ ನಾವು ಹೇಗೆ ಕಂಡುಹಿಡಿಯಬೇಕು ಅಂತ ನೋಡೋಣ. ಹಾಗೆಯೇ ಅಗ್ರಿಕಲ್ಚರ್ ಮತ್ತು ಆರ್ಟಿಕಲ್ಚರಲ್ಲಿ ಅಂದರೆ ಕೃಷಿಯಲ್ಲಿ ಮತ್ತು ತೋಟಗಾರಿಕೆಯಲ್ಲಿ ಹಲವಾರು ಸಲಕರಣೆಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಆ ಒಂದು ಸಲಕರಣೆಗಳು ಹೇಗಿರ್ತವೆ, ಯಾವ್ಯಾವ ಜಾಗದಲ್ಲಿ ಬಳಸ್ತೀವಿ, ಅವನ್ನು ಕೂಡ ನೋಡ್ತಾ ಹೋಗೋಣ. ಹಾಗೆ ಕೃಷಿಯಲ್ಲಿ ಫರ್ಟಿಲೈಸರ್ಸ್ ಆ್ಯಂಡ್ ಮೆನ್ಯೂರ್ಸ್ ಅಂತ ಹೇಳ್ತೀವಿ, ಅಂದರೆ ಗೊಬ್ಬರಗಳನ್ನು ಹಾಕದೆ ನಾವು ಇವತ್ತು ಬೆಳೆಗಳನ್ನು ಬೆಳೆಯೋದಕ್ಕೆ ಆಗೋದಿಲ್ಲ, ಹೌದಾ? ಹಾಗೆ ನಾವು ರೈತರ ಮಕ್ಕಳು ಅಂತ ಹೇಳಿದ ಮೇಲೆ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಕೃಷಿಯಲ್ಲಿ ಬಳಸ್ತಕ್ಕಂಥ ಗೊಬ್ಬರಗಳ ಒಂದು ಬಗ್ಗೆನೂ ಸಹ ನಮಗೆ ಗೊತ್ತಿರಬೇಕಾಗತ್ತೆ. ಯಾವ ರೀತಿಯಾದಂಥ ಗೊಬ್ಬರಗಳಿದೆ, ಅವುಗಳನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡಿಯಬೇಕು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಹಾಗೆ ಯಾರಾದರೂ ಮಂಗಳೂರಿನಿಂದ ಎಕ್ಸಾಮನ್ನು ಬರಿತಾ ಇದ್ದರೆ, ಅಂದರೆ ಮತ್ತು ದಕ್ಷಿಣ ಕನ್ನಡದಿಂದ ಎಕ್ಸಾಮನ್ನು ಬರಿತಾ ಇದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಮೀನುಗಳ ಪರಿಚಯ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಅವರು ಕಡಲ ತೀರದಲ್ಲಿರೋದ್ರಿಂದ ಅಲ್ಲಿ ಏನು ಮಾಡ್ಬೋದು, ಅವರು ಹೆಚ್ಚಿನ ಪ್ರಮಾಣದಲ್ಲಿ ಕೆಲವೊಂದಿಷ್ಟು ಮೀನಿನ ತಳಿಗಳನ್ನು, ಸಿಡಿಗಳ ತಳಿಗಳನ್ನು ಇಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ನಿಮಗೆ ಹೆಚ್ಚಿನದಾಗಿ ತುಂಬ ಡೀಪಾಗಿ ಹೋಗೋದಿಲ್ಲ, ಮೇಲೆ ಅಂದರೆ ತುಂಬ ಪ್ರಮುಖವಾಗಿ ನಾವು ದಿನನಿತ್ಯದಲ್ಲಿ ನೋಡುವಂತಹ ಪ್ರಾಣಿಗಳ, ಪಕ್ಷಿಗಳ ಮತ್ತು ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳನ್ನು ಏನು ಮಾಡ್ತಾರೆ, ಸ್ಪೆಸಿಮನ್ ಆಗಿ ಬಳಸ್ತಾರೆ, ಹೌದಾ? ನಿಮಗೆ ಗೊತ್ತಿದೆ ಆಲ್ರೆಡಿ ಒಂದು ಸ್ಪೆಸಿಮನ್ಗೆ 4 ಮಾರ್ಕ್ಸ್ ಇರುತ್ತೆ. ಒಂದು ಎಕ್ಸಾಮಲ್ಲಿ 50 ಸ್ಪೆಸಿಮನ್ಗಳಿರುತ್ತೆ. ಪ್ರತಿಯೊಂದು ಸ್ಪೆಸಿಮನನ್ನು ಐಡೆಂಟಿಫೈ ಮಾಡೋದಕ್ಕೆ 30 ಸೆಕೆಂಡ್ಗಳಿರುತ್ತೆ. ಪ್ರತಿ 30 ಸೆಕೆಂಡ್ ಆಗ್ತಾ ಇದ್ದ ಹಾಗೆ ಏನಾಗ್ತಾ ಇರುತ್ತೆ, ಬೆಲ್ ಆಗ್ತಾ ಇರುತ್ತೆ. ತಾವು ಮುಂದಿನ ಸ್ಪೆಸಿಮನ್ಗಳಿಗೆ ಹೋಗ್ತಾ ಇರಬೇಕಾಗುತ್ತೆ. ಇಷ್ಟು ಗೊತ್ತಿದ್ದರೆ ಸಾಕು. ಇನ್ನೇನು ನಾವು ನಮ್ಮ ಈ ಒಂದು ತರಗತಿಯ ಮೊದಲನೇ ಸೆಷನನ್ನು ಪ್ರಾರಂಭ ಮಾಡೋಣ. ಮೊದಲನೇದು ಯಾವುದಪ್ಪ ಅಂತ ಹೇಳಿದ್ರೆ ಅದು ಅನಿಮಲ್ ಹಸ್ಬೆಂಡ್ರಿ, ಅಂದರೆ ಪಶುಸಂಗೋಪನೆ ಅಂತ ಹೇಳ್ತೀವಿ, ಹೌದಾ? ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು. ಪಶುಸಂಗೋಪನೆ ಅಂದರೆ ಇಷ್ಟೇ ಸ್ವಾಮಿ, ಯಾವುದೇ ಒಂದು ಪ್ರಾಣಿಯನ್ನು ಅಥವಾ ಪಕ್ಷಿಯನ್ನು ನಾವು ಅವುಗಳನ್ನು ಸಾಕುವ ಮುಖಾಂತರ ಅವುಗಳಿಂದ ಬರುವಂತಹ ಉತ್ಪನ್ನಗಳನ್ನು ನಾವು ಏನು ಮಾಡ್ತಾಯಿದ್ದೀವಿ, ವಾಣಿಜ್ಯ ಒಂದು ಪರ್ಪಸ್ಸಿಗೆ ಅಂದರೆ ಕಮರ್ಷಿಯಲ್ ಪರ್ಪಸ್ಸಿಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತೀವಿ. ಉದಾಹರಣೆಗೆ ಹಸುಗಳನ್ನು ಸಾಕ್ತಾ ಇದ್ದೀವಿ, ಹಸುಗಳಿಂದ ಹಾಲು ಬರುತ್ತೆ, ಹಾಲಿನಿಂದ ಹಲವಾರು ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ, ಹೌದಾ? ಅವುಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ, ಅದನ್ನು ನಾವು ಅನಿಮಲ್ ಹಸ್ಬೆಂಡ್ರಿ ಅಂತ ಕನ್ಸಿಡರ್ ಮಾಡ್ಬೋದು. ಅಥವಾ ಕುರಿಗಳನ್ನು ಸಾಕ್ತೀವಿ, ಹಲವಾರು ಕಾರಣಗಳಿಗೋಸ್ಕರ ಕುರಿಗಳನ್ನು ಸಾಕ್ತೀವಿ. ಏನೇನು ಹೇಳಿ, ಮೊದಲನೇದು ಅವುಗಳಿಂದ ಬರುವಂಥ ಹಾಲು, ಎರಡನೇದು ಅವುಗಳ ಮಾಂಸ, ಮೂರನೇದು ಏನಪ್ಪ ಅಂತ ಹೇಳಿದ್ರೆ ಅವುಗಳ ಒಂದು ಉಣ್ಣೆ, ಹೌದಾ? ಈ ರೀತಿಯಾಗಿ ಹಲವು ಕಾರಣಗಳಿಗೋಸ್ಕರ ನಾವು ಹಲವಾರು ಪ್ರಾಣಿಗಳನ್ನು ಸಾಕ್ತಾ ಇದ್ದೀವಿ. ಆ ಒಂದು ಸಾಕುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಪಶುಸಂಗೋಪನೆ ಅಥವಾ ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೀವಿ. ಇದರಲ್ಲಿ ಹಲವಾರು ಪ್ರಾಣಿಗಳ ಹಲವಾರು ತಳಿಗಳನ್ನು ನಿಮ್ಗೆ ಏನು ಮಾಡ್ಬೋದು, ಅವರು ಕೇಳಬಹುದು. ಪ್ರಮುಖವಾಗಿ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಹಲವಾರು ತಳಿಗಳನ್ನು ನಾನು ತೋರಿಸ್ತೀನಿ. ಆದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಜಿಲ್ಲೆಗಳಲ್ಲಿ ಇರುವಂತಹ ಪ್ರಮುಖ ತಳಿಗಳನ್ನು ನೀವು ಚೆನ್ನಾಗಿ ನೋಡ್ಕೊಂಡಿರಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ನೋಡೋಣ. ಮೊದಲನೇದಾಗಿ ಹಸುಗಳ ತಳಿಗಳನ್ನು ನೋಡ್ತಾ ಹೋಗೋಣ, ಹೌದಾ?
ಇಲ್ಲಿ ನೋಡಿ, ಈ ಹಸುಗಳ ತಳಿಗಳನ್ನು 3 ಭಾಗಗಳನ್ನಾಗಿ ನಾವು ಡಿವೈಡ್ ಮಾಡ್ಬೋದು. ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಮಿಲ್ಚ್ ಬ್ರೀಡ್ಸ್ ಅಂತ ಹೇಳ್ತೀವಿ. ಅಂದರೆ ಮೂಲತಃ ನಾವು ಹಾಲಿನ ಉತ್ಪಾದನೆಗೋಸ್ಕರ ಇವುಗಳನ್ನು ಸಾಕ್ತಾ ಹೋಗ್ತೀವಿ. ಆ ಥರ ತಳಿಗಳು ಯಾವುದಿದೆ ನಿಮ್ಮ ಮನೆಗಳಲ್ಲೆಲ್ಲ ನೋಡಿರ್ತೀರ, ಹೌದಾ? HF ಅಂತ ಬರುತ್ತೆ, ಹೌದಾ? ಹಾಗೆ ಜರ್ಸಿ ಅಂತ ಬರುತ್ತೆ, ಗಿರ್ ಅಂತ ಬರುತ್ತೆ, ಹೌದಾ? ಇವತ್ತಿಗೆ ನಿಮಗೆ ಗೊತ್ತಿರಬಹುದು ಗಿರ್ ಒಂದು ತಳಿ ಯಾವ ರೀತಿ ಪ್ರಾಮುಖ್ಯತೆಯನ್ನು ಈ ಒಂದು ಭಾರತದ ಅಗ್ರಿಕಲ್ಚರಲ್ಲಿ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಹೆಚ್ಚಿನ ಪ್ರಮಾಣದ ರೈತರುಗಳು ಇವತ್ತು ಗಿರ್ ಹಸುಗಳನ್ನು ಸಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗೆಯೇ ಅದಷ್ಟೇ ಅಲ್ಲದೆ ನಾವು ಹಲವಾರು ತಳಿಗಳ ಒಂದು ಹಸುಗಳನ್ನು ಈ ಬೇಸಾಯ ಮಾಡೋದಕ್ಕೆ ಕೂಡ ಬಳಸ್ತೀವಿ, ಹೌದಾ? ಅವುಗಳು ಹಾಲನ್ನು ಕಡಿಮೆ ಕೊಡ್ತವೆ, ಆದರೆ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಹೊಂದಿರ್ತವೆ, ಹೌದಾ? ಆ ಥರದ ಬ್ರೀಡ್ಗಳು ಯಾವುದು? ಹಳ್ಳಿಕಾರ್, ಕಿಲಾರಿ ಮತ್ತು ಅಮೃತ್ಮಾಲ್, ಹಾಗೆ ಮುಂತಾದವುಗಳಿದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಪ್ರಮುಖವಾಗಿದೆ, ಯಾವ ರಾಜ್ಯಗಳಲ್ಲಿ ಯಾವ್ದು ಪ್ರಮುಖವಾಗಿದೆ ನಾನು ಹೇಳ್ತಾ ಹೋಗ್ತೀನಿ. ಅವುಗಳನ್ನು ನೀವು ದಯವಿಟ್ಟು ಬರ್ಕೊಳ್ತಾ ಹೋಗಿ. ಸಾಧ್ಯ ಆದಷ್ಟು ಈ ಒಂದು ವಿಡಿಯೋವನ್ನು ಮತ್ತೆ ನೋಡ್ತಾ ಹೋಗಿ. ಆಗ ನಿಮಗೆ ಆ ಒಂದು ಸ್ಪೆಸಿಮೆನ್ಗಳಲ್ಲಿ ಯಾವುದೇ ರೀತಿಯಂಥ ಕನ್ಫ್ಯೂಷನ್ನು ಬರೋದಿಲ್ಲ. ಹಾಗೆ 3ನೇ ರೀತಿಯಾದಂಥ ಬ್ರೀಡ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಅದು ಡ್ಯೂಯಲ್ ಪರ್ಪಸ್ ಬ್ರೀಡ್ಸ್. ಅಂದರೆ ಇವುಗಳು ಒಂದು ಕನ್ಸಿಡರಬಲ್ ಅಮೌಂಟ್ ಆಫ್ ಮಿಲ್ಕನ್ನು ಕೂಡ ಕೊಡ್ತವೆ, ಮತ್ತು ಅವುಗಳು ಕನ್ಸಿಡರಬಲ್ ಪವರ್ನು ಕೂಡ ಹೊಂದಿರ್ತವೆ. ಅಂದರೆ ನೀವು ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ನೋಡಿರ್ತೀರ, ಮನೆಗಳಲ್ಲಿ ಕೆಲವೊಂದಿಷ್ಟು ಹಸುಗಳನ್ನು ಇಟ್ಕೊಂಡಿರ್ತಾರೆ, ಅವುಗಳಲ್ಲೇ ಬೇಸಾಯವನ್ನು ಕೂಡ ಮಾಡ್ತಾ ಇರ್ತಾರೆ. ಅವುಗಳನ್ನು ಏನು ಮಾಡ್ತಾ ಇರ್ತಾರೆ, ನಿಮಗೆ ಹಾಲಿನ ಉತ್ಪಾದನೆಯನ್ನು ಕೂಡ ಮಾಡ್ತಾ ಇರ್ತಾರೆ, ಹೌದಾ? ಹೀಗಿರೋದ್ರಿಂದ ಅವುಗಳನ್ನು ಕೂಡ ನಾವು ಸಾಕುವಂತಹ ಅವಶ್ಯಕತೆ ಇದೆ. ಆ ಥರದ ತಳಿಗಳು ಯಾವುದು ಅಂತ ಹೇಳಿದ್ರೆ ದಿಯೋನಿ ಅಂತ ಹೇಳ್ತೀವಿ, ತಾರ್ಪಾರ್ಕ ಅಂತ ಹೇಳ್ತೀವಿ, ಮತ್ತು ಒಂಗೋಲ್ ಅಂತ ಹೇಳ್ತೀವಿ. ಈ ರೀತಿ ಹಲವಾರು ತಳಿಗಳಿದೆ, ನೋಡ್ತಾ ಹೋಗೋಣ ಹಾಗೆ ಒಂದೊಂದರೆ. ಓಕೆ, ಮೊದಲನೇದು ಯಾವುದಪ್ಪ ಅಂತ ಹೇಳಿದ್ರೆ ಇದು ಒಂದು ಮುಖ್ಯವಾದಂಥ ಹಾಲಿನ ತಳಿಯ ಒಂದು ರಾಸಾಗಿದೆ. ಇದರ ಹೆಸರು HF ಅಂತ ಹೇಳ್ತೀವಿ, ಅಂದರೆ ಹೋಲ್ಸ್ಟೈನ್ ಫ್ರಿಶಿಯನ್ ಅಂತ ಹೇಳಿ. ಇದು ಒಂದು ವಿದೇಶಿ ತಳಿಯಾಗಿದೆ. ಸರ್, ಇದನ್ನು ಕಂಡುಹಿಡಿಯೋದು ಹೇಗೆ ಮೊದಲನೇದಾಗಿ ಅಂತ ಹೇಳಿದ್ರೆ ನೋಡಿ, ಇದರ ಒಂದು ದೇಹವನ್ನು ನೀವೇನಾದರೂ ಅಬ್ಸರ್ವ್ ಮಾಡಿದ್ದೆ ಆದಲ್ಲಿ ಇದರ ಒಂದು ದೇಹವನ್ನು ನೀವೇನಾದರೂ ಅಬ್ಸರ್ವ್ ಮಾಡಿದ್ದೆ ಆದಲ್ಲಿ ನಿಮಗಿಲ್ಲಿ ಕಾಣ್ತಾ ಇರ್ಬೋದು, ಇವುಗಳ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಕಪ್ಪು ಮತ್ತು ಬಿಳಿ ಮಚ್ಚೆಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಹಾಗೆಯೇ ಇದರ ಒಂದು ದೇಹದ ಗಾತ್ರನೂ ಕೂಡ ತುಂಬ ದೊಡ್ಡದಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಹಸುಗಳ ತಳಿಗಳಲ್ಲಿಯೇ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂತಹ ಒಂದು ತಳಿ ಕೂಡ ಇದು ಆಗಿದೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ರೀತಿಯಾದಂಥ ಕೊಂಬುಗಳು ನಿಮಗೆ ಕಾಣೋದಿಲ್ಲ. ಬಾಡಿ ಮತ್ತು ಅವುಗಳ ಒಂದು ತಲೆಯನ್ನು ನೀವೇನಾದರೂ ರೇಷಿಯೋ ಅಂತ ನೋಡ್ತಾ ಹೋದರೆ ತಲೆ ತುಂಬ ಸಣ್ಣದಾಗಿರುತ್ತೆ, ಬಾಡಿ ತುಂಬ ದೊಡ್ಡದಾಗಿರುತ್ತೆ. ಇದನ್ನು ಇವನ್ ಮಿನಿ ಎಲಿಫೆಂಟ್ ಅಂತಲೂ ಕೂಡ ನಾವು ಹೇಳಿದ್ರೆ ತಪ್ಪಾಗೋದಿಲ್ಲ, ಹೌದಾ? ಇಷ್ಟನ್ನು ನೀವು ನೋಡ್ಕೊಳ್ಳಿ. ಇವೆರಡು ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಏನು ಮಾಡ್ಬೋದು, ಈ ಒಂದು ತಳಿಯನ್ನು ಐಡೆಂಟಿಫಿಕೇಷನನ್ನು ಮಾಡಬಹುದು. ಎಸ್, ದೆನ್ ನೋಡಿ, ಈ ಒಂದು ತಳಿ ಹೆಸರೇನಪ್ಪ ಅಂತ ಹೇಳಿದ್ರೆ, ಸರ್ ಇದು ಜರ್ಸಿ ಅಂತ ಹೇಳ್ತೀವಿ. ಇದನ್ನು ಕೂಡ ಅಷ್ಟೇ, ಇದನ್ನು ಸಾಮಾನ್ಯವಾಗಿ ನೀವು ಹಳ್ಳಿ ಮನೆಗಳಲ್ಲಿ ನೋಡಿರ್ತೀರ. ಸರ್, ಈ ಒಂದು ಹಸು ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ, ಇದು ನಮ್ಮ HFಗೆ ಹೋಲಿಸ್ಕೊಂಡಾಗ ದೇಹದ ಗಾತ್ರದಲ್ಲಿ ಸಣ್ಣದಾಗಿರುತ್ತೆ, ಹೌದಾ? ಹಾಗೆಯೇ ಇದೂ ಸಹ ಒಂದು ಉತ್ತಮವಾದಂಥ ಹಾಲನ್ನು ಉತ್ಪಾದನೆ ಮಾಡುವಂಥ ತಳಿಯಾಗಿದೆ. ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಇದರ ಒಂದು ದೇಹದ ಬಣ್ಣ, ಹೌದಾ? ಇದು ಹಲವಾರು ಬಣ್ಣಗಳಲ್ಲಿ ನಿಮಗೆ ಸಿಗುತ್ತೆ. ಒಂದು ಈ ರೀತಿಯಾಗಿ ಕಂದು ಬಣ್ಣದಾಗಿರ್ಬೋದು, ಅಥವಾ ಸ್ವಲ್ಪ ಪ್ರಮಾಣದ ನಿಮಗೆ ನೋಡ್ತಾ ಇದ್ದರೆ ಇದನ್ನು ಫರ್ ಕಲರು ನಿಮಗೆ ಏನು ಹೇಳ್ತೀವಿ ನಾವು, ಸ್ಲೈಟ್ಲಿ ಟ್ಯಾನ್ ಕಲರ್ ಅಂತ ಹೇಳ್ತೀವಿ. ಈ ಒಂದು ಕಲರ್ನ ಹೊಂದಿರುತ್ತೆ. ಹಾಗೆ ದೇಹದಲ್ಲಿ HF ಹೋಲಿಸ್ಕೊಂಡ್ರೆ ಇದರಲ್ಲಿ ಯಾವುದೇ ರೀತಿಯಂಥ ಮಚ್ಚೆಗಳು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಮುಖ ಮತ್ತು ಈ ಒಂದು ತೊಡೆಯ ಭಾಗದಲ್ಲಿ ಏನಾಗಿರುತ್ತೆ, ಸ್ವಲ್ಪ ಪ್ರಮಾಣದ ಕಪ್ಪು ಅಂದರೆ ಬಣ್ಣಗಳು ಶೇಡ್ ಆಗಿರೋದನ್ನು ನೋಡ್ತೀರಾ, ಆದರೆ ಮಚ್ಚೆಗಳು ನಿಮಗೆ ಎಲ್ಲೂ ಸಹ ಕಾಣಿಸ್ಕೊಳ್ಳೋದಿಲ್ಲ, ಹೌದಾ? ಇದು ಈ ಒಂದು ತಳಿಯನ್ನು ಐಡೆಂಟಿಫೈ ಮಾಡುವಂಥ ಒಂದು ವಿಧಾನ ಆಗಿದೆ. ನೆಕ್ಸ್ಟ್ ನೋಡಿ, ಇದನ್ನು ಕೂಡ ಅಷ್ಟೇ, ಇದು ಕೂಡ ಒಂದು ವಿದೇಶಿ ತಳಿಯಾಗಿದೆ. ಇದನ್ನು ಬ್ರೌನ್ ಸ್ವಿಸ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಇದು ವಿಶ್ವದಲ್ಲೇ 2ನೇ ಅತಿ ದೊಡ್ಡ ರಾಸಾಗಿದೆ. ಇದನ್ನು ಕೂಡ ಉತ್ತಮವಾದಂತಹ ಹಾಲನ್ನು ಉತ್ಪಾದನೆ ಮಾಡುವಂತಹ ಒಂದು ತಳಿಯಾಗಿದೆ. ದಿನಕ್ಕೆ ಸರಿಸುಮಾರು 30ರಿಂದ 40 ಲೀಟರ್ ತನಕ ಕೂಡ ಹಾಲನ್ನು ಕೊಡುವಂಥ ಒಂದು ತಳಿಯಾಗಿದೆ. ಇದು ನಮ್ಮ ಭಾರತದಲ್ಲಿ ಸಾಕುವಂತಹ ಪ್ರಮಾಣ ತುಂಬ ಕಡಿಮೆ. ಆದರೆ ಏನು ಮಾಡ್ಬೋದು, ಅವರು ನಿಮಗೆ ಎಕ್ಸಾಮಲ್ಲಿ ಈ ಒಂದು ಸ್ಥಳೀಯ ಒಂದು ಫೋಟೋವನ್ನು ಇಡುವಂತಹ ಸಾಧ್ಯತೆ ಇರುತ್ತೆ. ಇದನ್ನು ಕಂಡುಹಿಡಿಯೋದು ಹೇಗಪ್ಪ ಅಂತ ಹೇಳಿದ್ರೆ ನೋಡಿರಿ, ಬೇರೆ ಒಂದು ರಾಸುಗಳಿಗೆ ಹೋಲಿಸ್ಕೊಂಡಾಗ ಇದರ ದೇಹ ಏನಿದೆ ಸಂಪೂರ್ಣವಾಗಿ ಸ್ಟ್ರೈಟ್ ಇರೋದನ್ನು ನೋಡ್ತೀರಾ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಇದರ ಒಂದು ಅಡರ್ ಅಂತ ಹೇಳ್ತೀವಿ, ಅಂದರೆ ಕೆಚ್ಚಲು ಏನಾಗಿರುತ್ತೆ ತುಂಬ ಪ್ರಾಮಿನೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ ಒಂದು ಮಿಲ್ಕ್ ವೈನ್ಸ್ ಅಂತ ಕಾಣ್ತಾ ಇದೆ, ಅಂದರೆ ಹಾಲಿನ ನಾಳಗಳು ಏನಾಗಿರುತ್ತೆ ಬೇರೆ ಒಂದು ರಾಸುಗಳಿಗೆ ಹೋಲಿಸ್ಕೊಂಡಾಗ ತುಂಬ ದಪ್ಪನಾಗಿ ನಿಮಗೆ ಫಿಸಿಕಲ್ ಆಗಿನೇ ನಿಮಗೆ ಕಾಣ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಇದರ ಒಂದು ಮುಖವನ್ನು ನೀವೇನಾದರೂ ಗಮನಿಸಿದ್ದೆ ಆದಲ್ಲಿ,
ಹೌದಾ? ಮುಖವನ್ನು ಗಮನಿಸಿದಲ್ಲಿ ರೋಮನ್ ನೋಸ್ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಪ್ರಮಾಣದ ಹುಬ್ಬಿದ ರೀತಿಯಲ್ಲಿ ನಿಮಗೆ ಕಾಣ್ತಾ ಇರುತ್ತೆ. ಇದರಲ್ಲಿ ಗಂಡು ಮತ್ತು ಹೆಣ್ಣು ಎರಡರಲ್ಲಿಯೂ ಸಹ ಯಾವುದೇ ರೀತಿಯಾದಂಥ ಕೊಂಬುಗಳು ಇರೋದಿಲ್ಲ. ಇಷ್ಟು ಗೊತ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ ನೀವು ಈ ಒಂದು ತಳಿಯನ್ನು ಐಡೆಂಟಿಫಿಕೇಷನ್ ಮಾಡಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿಯೂ ಕೂಡ ಅಷ್ಟೇ ಒಂದು ಈ ರೀತಿಯಾಗಿ ಬ್ರೌನ್ ಕಲರ್ ಬರ್ಬೋದು, ಅಥವಾ ಲೈಟ್ 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 ವೈಟ್ ಕಲರ್ನು ಕೂಡ ನಿಮಗೆ ಕಾಣಿಸ್ಬೋದು. ಹೌದಾ? ಈ ಎರಡು ಕಲರಲ್ಲಿ ನಿಮಗೆ ಹೆಚ್ಚಿನದಾಗಿ ಈ ಒಂದು ತಳಿ ನಿಮಗೆ ಸಿಗತ್ತೆ. ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ಇದು ಒಂದು ದೇಶಿ ತಳಿ. ಇವತ್ತಿಗೆ ತುಂಬ ಪ್ರಮುಖವಾದಂತಹ ದೇಶಿ ತಳಿಯಾಗಿದ್ದು, ಇದು ಸಾವಯವ ಕೃಷಿಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಹೌದಾ? ಇದು ಗುಜರಾತ್ನ ಗಿರ್ ಅರಣ್ಯಗಳಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತೆ. ಇದನ್ನು ಕಂಡುಹಿಡಿಯೋದು ಹೇಗೆ ಸರ್ ಅಂತ ಕೇಳಿದ್ರೆ, ನೋಡಿ, ಮೊದಲನೇದಾಗಿ ಇದರ ಒಂದು ದೇಹ. ಹೌದಾ? ಇದರ ಒಂದು ದೇಹ ಏನಾಗಿರುತ್ತೆ, ನೀವು ನೋಡಿದಾಗೆ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ, ಮತ್ತು ಆ ಒಂದು ಚರ್ಮ ಏನಾಗಿದೆ, ತುಂಬ ಲೂಸ್ ಆಗಿದೆ. ಹೌದಾ? ಹಾಗೆಯೇ ಇದರ ಒಂದು ಟಿಪಿಕಲ್ ಅಬ್ಸರ್ವೇಷನ್ ಕ್ಯಾರೆಕ್ಟರ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಕೊಂಬುಗಳು. ಈ ಕೊಂಬುಗಳನ್ನು ನೀವು ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಕೊಂಬುಗಳು ಒಂದು ಬಾಳೆಹಣ್ಣಿನ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಹೌದಾ? ಹಾಗೆಯೇ ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಅವುಗಳ ಕಿವಿಗಳು. ಈ ಕಿವಿಗಳೇನಾಗಿರುತ್ತೆ, ನಿಮಗೆ ಒಂದು ಎಲೆ ಹೇಗಿರುತ್ತೆ ಆ ರೀತಿಯಾಗಿ ಕಾಣಿಸ್ಕೊಳುತ್ತೆ. ಇವು ಮಲಗಿದಂತಹ ಸಂದರ್ಭದಲ್ಲಿ ಆ ಒಂದು ಏನು ಕಿವಿಗಳಿದೆ ಅವುಗಳು ಇಳೆ ಬಿದ್ದಿರೋದನ್ನು ನೋಡ್ತಾ ಹೋಗ್ತೀರಾ. ಹೌದಾ? ಕೋಟ್ ಕಲರ್ ಅಂದರೆ ಬಾಡಿ ಕೋಟ್ ಕಲರ್ನ ಅಬ್ಸರ್ವ್ ಮಾಡಿ. ಬಾಡಿ ಕೋಟ್ ಕಲರ್ ಕೂಡ ಅಷ್ಟೇ ನಿಮಗೆ ಫರ್ ಟ್ಯಾನ್ ಕಲರ್ ಇದೆ, ಅಥವಾ ಸ್ಲೈಟ್ಲಿ ರೆಡ್ ಕಲರ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಉತ್ತಮವಾದಂತಹ ಹಾಲನ್ನು ಉತ್ಪಾದನೆ ಮಾಡುತ್ತೆ. A1 ಗ್ರೇಡ್ ಮತ್ತು A2 ಗ್ರೇಡ್ ಅಂತ ಮಿಲ್ಕನ್ನು ನೀವು ಕೇಳಿರಬೇಕು. ಹೌದಾ? ಇದು ಪ್ರಮುಖವಾಗಿ A2 ಗ್ರೇಡ್ ಹಾಲನ್ನು ಉತ್ಪಾದನೆ ಮಾಡುವಂಥ ಒಂದು ಹಸುವಿನ ತಳಿಯಾಗಿದೆ. ಮತ್ತು ರಾಸಾಯನಿಕ ಕೃಷಿಯನ್ನು ಬಿಟ್ಟು ಈಗೇನು ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಆ ಒಂದು ಸಾವಯವ ಕೃಷಿಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಇದು ವಹಿಸುತ್ತೆ. ಎರಡನೇದು ಅದೇ ರೀತಿಯಾದಂಥ ಇನ್ನೊಂದು ತಳಿ ಯಾವುದಪ್ಪ ಅಂತ ಹೇಳಿದ್ರೆ, ಇದು ಸಹಿವಾಲ್ ಅಂತ ಹೇಳ್ತೀವಿ. ಇದನ್ನು ಯಥೇಚ್ಛವಾಗಿ ಉತ್ತರ ಭಾರತದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ನಾವು ಇದನ್ನು ಕಾಣಬಹುದಾಗಿದೆ. ಇದನ್ನು ಝೇಬು ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸರ್, ಆಗಲೇ ಹಿಂದೆ ನೋಡಿದಂತಹ ಒಂದು ಗಿರ್ ತಳಿಗೂ ಸಹಿವಾಲ್ಗೂ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಕೂಡ ಉತ್ತಮವಾದ ಹಾಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಇಲ್ಲಿ ನೋಡಿ, ಈ ಒಂದು ಭಾಗವನ್ನು ಅಬ್ಸರ್ವ್ ಮಾಡಿ. ಯಾವುದನ್ನು ಸರ್? ಈ ಭಾಗವನ್ನು. ಹೌದಾ? ಇದನ್ನು ಡ್ಯೂಲ್ಯಾಪ್ ಅಂತ ಹೇಳ್ತೀವಿ. ಡ್ಯೂಲ್ಯಾಪ್ ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಏನಾಗಿರುತ್ತೆ, ಒಂದು ಬಟ್ಟೆ ಹಸಿದಿದ್ದಾಗ ಹೇಗೆ ಮಡಿಕೆಗಳಾಗಿ ಇಳೆ ಬಿದ್ದಿರುತ್ತೆ, ಆ ರೀತಿಯಾಗಿ ಇದು ಇಳೆ ಬಿದ್ದಿರೋದನ್ನು ನೀವು ನೋಡ್ತಾ ಹೋಗ್ತೀರಾ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇವುಗಳಲ್ಲಿ ಸಾಮಾನ್ಯವಾಗಿ ಕೊಂಬುಗಳು ಇರೋದಿಲ್ಲ. ಮೂರನೇದೇನಂತ ಹೇಳಿದ್ರೆ, ಈ ಒಂದು ಬಾಡಿ ನೋಡಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ. ಇನ್ ದ ಸೆನ್ಸ್, ಚರ್ಮ ಯಾವ ಕಾರಣ ಕೂಡ ಇಲ್ಲಿ ಲೂಸ್ ಆಗಿಲ್ಲ. ಬಣ್ಣ ಮಾತ್ರ ನಿಮಗೆ ಟ್ಯಾನ್ ಕಲರ್ ಇದೆ. ಬಿಟ್ಟರೆ ಈ ಮೂರು ಕ್ಯಾರೆಕ್ಟರ್ಗಳು ಏನಾಗಿದೆ, ಆ ಒಂದು ನಿಮಗೆ ಗಿರ್ ಹಸುವಿನಿಗಿಂತ ವಿಚಿತ್ರವಾಗಿ, ಅಂದರೆ ಡಿಫ್ರೆಂಟಾಗಿ ನಿಮಗೆ ಕಾಣ್ತಾ ಹೋಗುತ್ತೆ. ಹೌದಾ? ಹಾಗೆಯೇ ಇನ್ನೊಂದು ತಳಿ ಯಾವುದಪ್ಪ ಅಂತ ಹೇಳಿದ್ರೆ, ರೆಡ್ ಸಿಂಧಿ ಅಂತ ಹೇಳ್ತೀವಿ. ಇದನ್ನು ಕೂಡ ಅಷ್ಟೇ ನಿಮಗೆ ಸಿಂಧ್ ಪ್ರಾಂತ್ಯದಲ್ಲಿ, ಪಾಕಿಸ್ತಾನ ಮತ್ತು ಕರ್ನಾಟಕದಲ್ಲಿ ಈ ಒಂದು ತಳಿಯನ್ನು ಬೆಳೆಯೋದಿಲ್ಲ. ಪಾಕಿಸ್ತಾನ ಮತ್ತು ಉತ್ತರ ಭಾರತದ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ, ಅಂದರೆ ಗುಜರಾತ್, ಬಿಹಾರ್ನಲ್ಲಿ ಈ ಒಂದು ತಳಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಹೌದಾ? ಹೈದರಾಬಾದಲ್ಲಿ ಕೂಡ ಈ ಒಂದು ತಳಿಯನ್ನು ಕೆಲವೊಂದು ಭಾಗದಲ್ಲಿ ನೀವು ಇದನ್ನು ನೋಡ್ತಾ ಹೋಗ್ತೀರಾ. ಇದನ್ನು ಐಡೆಂಟಿಫಿಕೇಷನ್ ಮಾಡೋದು ಹೇಗೆ ಸರ್ ಅಂತ ಕೇಳಿದ್ರೆ, ಇದು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ನಾಟಿ ಹಸುಗಳ ರೀತಿ ಕಾಣಿಸ್ಕೊಳ್ಳುತ್ತೆ, ಆದರೆ ನಾಟಿ ಹಸು ಅಲ್ಲ. ಹೌದಾ? ಇದರಲ್ಲಿ ನೋಡಿ, ಇದು ಈ ಒಂದು ಮಿಲ್ಕ್ ಪ್ರೊಡ್ಯೂಸಿಂಗ್ ಅಡರ್ ಏನಿರುತ್ತೆ, ಅಂದರೆ ಕೆಚ್ಚಲು ಅಂತ ಏನು ಕರಿತೀವಿ, ಅದು ತುಂಬ ಪ್ರಾಮಿನೆಂಟ್ ಆಗಿರುತ್ತೆ. ಬಣ್ಣ ಏನಿದೆ, ಆ ಬಣ್ಣನೂ ಕೂಡ ನಿಮಗೆ ಹೆಚ್ಚಿನದಾಗಿ ಶೈನಿಂಗನ್ನು ಹೊಂದಿರುತ್ತೆ. ಹೌದಾ? ದೇಹದ ಗಾತ್ರನೂ ಕೂಡ ತುಂಬ ದೊಡ್ಡದಾಗಿರೋದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ಇದರ ಕೊಂಬುಗಳು ಟಿಪಿಕಲ್ ಆಗಿರುತ್ತೆ. ಹೌದಾ? ಕೊಂಬುಗಳೇನಾಗಿರುತ್ತೆ, ಅಗಲವಾಗಿರುತ್ತೆ, ಮತ್ತು ಈ ಒಂದು ಯಾವುದು ಗಿರ್ ತಳಿಗೆ ಹೋಲಿಸ್ಕೊಂಡಾಗ ಸ್ವಲ್ಪ ದೊಡ್ಡದಾಗಿರೋದನ್ನು ನಾವು ಕಾಣಬಹುದಾಗಿದೆ. ಮತ್ತು ಇದರ ಕಿವಿಗಳನ್ನು ನೀವೇನಾದರೂ ನೋಡ್ತೀರಾ ಅಂತ ಹೇಳಿದ್ರೆ, ಕಿವಿಗಳನ್ನೇನಾದರೂ ನೋಡ್ತೀರಾ ಅಂತ ಹೇಳಿದ್ರೆ, ಇವುಗಳು ಸಾಮಾನ್ಯವಾಗಿ ಕಿವಿಗಳೇನಾಗಿರುತ್ತೆ, ಎಲ್ಲ ಹಸುಗಳಿಗೆ ಇರೋ ರೀತಿ ಇರುತ್ತೆ. ಆದರೆ ಇವುಗಳು ಏನಾಗಿರೋದಿಲ್ಲ, ಡ್ರೂಪಿಂಗ್ ಆಗಿರೋದಿಲ್ಲ, ಅಂದರೆ ಕೆಳಗಡೆ ಇಳೆ ಬಿದ್ದಿರೋದಿಲ್ಲ. ಆಗಲೇ ನೋಡಿದ್ರಿ ಹೌದಾ, ಗಿರ್ ತಳಿಯಲ್ಲಿ ಏನಾಗಿತ್ತು, ಆ ಕಿವಿಗಳು ಇಳೆ ಬಿದ್ದಿರೋದನ್ನು ಅಬ್ಸರ್ವ್ ಮಾಡ್ತೀರಾ. ಹೌದಾ? ಹಾಗೆ ನಾವು ನೋಡೋಣ, ಸ್ವಲ್ಪ ಮುಂದೆ ಹೋಗಿ 3 ಹಸುಗಳನ್ನು ಕಂಪೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಹೌದಾ? 3ರ ಬಣ್ಣವನ್ನು ನೋಡಿದ್ರೆ ಒಂದೇ ಥರ ನಮಗೆ ಕಾಣಿಸುತ್ತೆ, ಆದರೆ 3 ಕೂಡ ಬೇರೆ ಬೇರೆ ತಳಿಗಳಾಗಿದೆ. ಹೌದಾ? ಮೊದಲನೇದಾಗಿ ಕೊಂಬುಗಳನ್ನು ನೋಡೋದಾದರೆ, ಕೊಂಬುಗಳೇನಾಗಿದೆ, ಇಲ್ಲಿ ಅಗಲವಾಗಿದೆ ಮತ್ತು ದಪ್ಪನಾಗಿದೆ, ಹಾಗೆ ಬಾಳೆಹಣ್ಣಿನ ಆಕಾರದ ಒಂದು ಕೊಂಬುಗಳನ್ನು ಹೊಂದಿದೆ. ಹೌದಾ? ಈ ಒಂದು ತಳಿಯಲ್ಲಿ ಸಹಿವಾಲಲ್ಲಿ ಕೊಂಬುಗಳೇ ಇಲ್ಲ. ಹೌದಾ? ಹಾಗೆಯೇ ರೆಡ್ ಸಿಂಧಿನ ನಾವು ನೋಡ್ತಾ ಹೋದರೆ ಕೊಂಬುಗಳು ಪ್ರಾಮಿನೆಂಟ್ ಆಗಿದೆ, ಅಗಲವಾಗಿದೆ, ಮತ್ತು ಇವುಗಳು ಡ್ರೂಪಿಂಗ್ ಇಲ್ಲ, ಅಂದರೆ ಏನಾಗಿದೆ, ಮುಂದೆ ಬಂದಿರೋದನ್ನು ನಾವು ನೋಡ್ಬೋದು. ಹೌದಾ? ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಅವುಗಳ ಮುಖ
ಹೌದಾ. ದೇಹಕ್ಕೆ ನಾವು ಹೋಲಿಸ್ಕೊಂಡಾಗ ಇದರಲ್ಲಿ ಮುಖ ಏನಾಗಿದೆ, ಈ 3 ಬ್ರೀಡ್ಗಳಲ್ಲಿ ಕಂಪ್ಯಾರಿಟಿವ್ಲಿ ದೊಡ್ಡದಾಗಿರುತ್ತೆ. ಹೌದಾ. ಇದು ಮತ್ತು ಇದರಲ್ಲಿ ಮುಖ ಏನಾಗಿರುತ್ತೆ, ತುಂಬ ಸಣ್ಣದಾಗಿರುತ್ತೆ. ಹೌದಾ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಅವುಗಳ ಕಿವಿಗಳನ್ನು ನೀವು ನೋಡಬೇಕಾಗಿರುವಂಥದ್ದು. ಈ ಕಿವಿಗಳೇನಾಗಿರುತ್ತೆ, ಈ ಒಂದು ಗಿರ್ ತಳಿಯಲ್ಲಿ ಎಲೆ ಆಕಾರದಲ್ಲಿದ್ದು ಡ್ರೂಪಿಂಗ್ ಇರುತ್ತೆ. ಅಂದರೆ ಅದು ಮೇಲಿಂದ ಕೆಳಗಡೆ ಜೋತ್ ಬಿದ್ದಿರೋ ರೀತಿಯಲ್ಲಿ ನಿಮ್ಗೆ ಕಾಣ್ತಾ ಇರುತ್ತೆ. ಆದರೆ ಇಲ್ಲಿ ಕಿವಿಗಳು ಕಂಪ್ಯಾರಿಟಿವ್ಲಿ ಸಣ್ಣ ಇರುತ್ತೆ ಮತ್ತು ಜೋತ್ ಬಿದ್ದಿರೋದಿಲ್ಲ. ಇಲ್ಲಿ ಏನಾಗಿರುತ್ತೆ, ಕಿವಿಗಳು ಸಣ್ಣ ಇರುತ್ತೆ ಮತ್ತು ಆ ಒಂದು ಕಿವಿಗಳು ನೇರವಾಗಿ ನಿಂತ್ಕೊಂಡಿರೋದನ್ನು ನೀವು ನೋಡ್ತಾ ಹೋಗ್ತೀರಾ. ಹೌದಾ. ಇಷ್ಟು ಈ ಒಂದು ತಳಿಗಳನ್ನು ಅಬ್ಸರ್ವ್ ಮಾಡುವಂಥ ಒಂದು ಗುಣಲಕ್ಷಣಗಳಾಗಿದೆ. ಹಾಗೆಯೇ ಸ್ವಲ್ಪ ಮುಂದುವರೆದು ನೋಡಿದ್ರೆ ನಾವು ಈಗ ನೋಡ್ತಾ ಇರುವಂಥದ್ದು ನಮ್ಮ ಮಲೆನಾಡು ಗಿಡ್ಡ ಅಂತ ಹೇಳ್ತೀವಿ. ಅಂದರೆ ಪ್ರಮುಖವಾಗಿ ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ದಾವಣಗೆರೆ ಡಿಸ್ಟಿಕ್ನಲ್ಲಿ, ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳುತ್ತೆ. ಈ ಒಂದು ತಳಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಸರ್, ಇದು ಗುಡ್ಡಗಾಡು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ದೇಹ ಸಣ್ಣದಾಗಿರೋದ್ರಿಂದ ಈಸಿಯಾಗಿ ಎಂಥ ಗುಡ್ಡಗಳನ್ನು ಬೇಕಿದ್ರೂ ಹತ್ಕೊಂಡು ಹೋಗುತ್ತೆ. ಹಾಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಉತ್ಪಾದನೆ ಮಾಡುತ್ತೆ. ಹಾಗೆಯೇ ಇದರ ದೇಹ ಏನಿದೆ ನಿಮಗೆ 3ರಿಂದ 4 ಅಡಿಗಿಂತ ಜಾಸ್ತಿ ಬರೋದಿಲ್ಲ ಸರ್. ಹೌದಾ. ಮತ್ತು ಕೊಂಬುಗಳೇನಾಗಿರುತ್ತೆ, ಮಿನಿಯೇಚರ್ ಕೊಂಬುಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಕೊಂಬುಗಳು ಸಣ್ಣದಾಗಿರ್ತವೆ. ಹೌದಾ. ಆದರೆ ಇವುಗಳಲ್ಲಿ ನೋಡಿ ಗಂಡು ಕರುಗಳನ್ನು ನಾವೇನಾದರೂ ನೋಡಿದ್ರೆ ಅವುಗಳು ಅತ್ಯಂತ ಶಕ್ತಿಶಾಲಿನೂ ಕೂಡ ಆಗಿರ್ತವೆ. ಹೀಗಿರುವಾಗ ಈಗ ಸಾವಯವ ಕೃಷಿಯನ್ನು ಮಾಡುವಂಥ ರೈತರುಗಳು ಈ ಒಂದು ಹಸುವನ್ನು ಹೆಚ್ಚಾಗಿ ಸಾಕೋದಕ್ಕೆ ಇಷ್ಟಪಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇವುಗಳನ್ನು ಸಾಕುವಂಥದ್ದು ತುಂಬ ಈಸಿ. ಇವುಗಳಿಗೆ ನೀವು ಯಾವುದೇ ರೀತಿಯಂಥ ಅಡಿಷ್ನಲ್ ಫೀಡ್ಸನ್ನು, ಅಂದರೆ ಹಿಂಡಿ ಬೂಸ ಅಂಥದ್ದು ಏನೂ ಆಗಲಿಲ್ಲ ಅಂತ ಹೇಳಿದ್ರು ಕೂಡ 2ರಿಂದ 3 ಲೀಟರ್ ತನಕ ಹಾಲನ್ನು ಕೊಡುವಂಥ ಹಸುಗಳು ಇವುಗಳಾಗಿರ್ತವೆ. ಮತ್ತು ಇವುಗಳನ್ನ ಈಸಿಯಾಗಿ ಏನು ಮಾಡ್ಬೋದು, ಮೇಯಿಸ್ಕೊಂಬಂದು ಮನೆಯಲ್ಲಿ ನೀವು ಆರಾಮಾಗಿ ನೋಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯಂಥ ಸ್ಪೆಷಲ್ ಟ್ರೀಟ್ಮೆಂಟು ಅವಶ್ಯಕತೆ ಇರೋದಿಲ್ಲ. ಇಷ್ಟು ಈ ಒಂದು ತಳಿಯ ಒಂದು ಗುಣಲಕ್ಷಣಗಳಾಗಿದ್ದಾವೆ. ಇನ್ನೊಂದು ಪ್ರಮುಖವಾದಂಥ ಗುಣಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಇದರ ಕಲರ್. ಹೌದಾ. ನಿಮಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ, ಆದರೆ ನೆನ್ಪಿಟ್ಕೊಳ್ಳಿ ಇದು ಬ್ಲ್ಯಾಕ್ ಇರ್ಬೋದು, ಅಥವಾ ಸ್ಲೈಟ್ಲಿ ರೆಡ್ ಕಲರ್ ಇರ್ಬೋದು, ಅಥವಾ ನಿಮಗೆ ಬಿಳಿ ಬಣ್ಣದಾಗಿರ್ಬೋದು, ಅಥವಾ ಈ ರೀತಿಯಾಗಿ ಈ ಒಂದು ಓರಿಕರುವಿನಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ ಬ್ರೌನ್ ಕಲರ್ ಆಗಿರ್ಬೋದು, ಆ ಒಂದು ಕೋಟ್ ಕಲರ್ ಏನಾದರೂ ಆಗಿರಬಹುದು. ಇಷ್ಟು ಗೊತ್ತಿರಬೇಕಾಗತ್ತೆ ನಿಮಗೆ. ಎಸ್. ನೆಕ್ಸ್ಟ್ ನೋಡಿ, ಇದು ಆಂಧ್ರ ಪ್ರದೇಶದಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ಳೋಂಥ ಒಂದು ಬ್ರೀಡ್ ಆಗಿದೆ. ಇದನ್ನು ಒಂಗೋಲ್ ಬ್ರೀಡ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಹೌದಾ. ಇವಾಗೆಲ್ಲ ನೀವು ನೋಡಿರ್ತೀರ ಹಲವಾರು ಯಾವುದು ನಿಮಗೆ ರೇಸ್ಗಳನ್ನು ನೋಡ್ತಾ ಹೋದರೆ ಅಲ್ಲಿ ಈ ಥರದ ಒಂದು ಕೊಂಬುಗಳನ್ನು ಹೊಂದಿರುವಂತಹ ಓರಿಕರುಗಳನ್ನು ನೋಡಿರ್ತೀರ. ಹೌದಾ. ಕೊಂಬುಗಳು ಹೆಂಗಿರ್ತಾವಪ್ಪ ಅಂತ ಹೇಳಿದ್ರೆ ಅವುಗಳ ಬೇಸು ತುಂಬ ದಪ್ಪ ಇರುತ್ತೆ ಮತ್ತು ಶಾರ್ಪಾಗಿ ಏನಾಗಿರ್ತವೆ, ಮುಂದೆ ಹೋಗಿರ್ತವೆ. ಹೌದಾ. ತುಂಬ ಸಣ್ಣದಾಗಿರುತ್ತೆ. ಅದರ ದೇಹಕ್ಕೆ ಹೋಲಿಸ್ಕೊಂಡಾಗ ಅವುಗಳ ಗಾಂಭೀರ್ಯತೆ ಜಾಸ್ತಿ ಇರುತ್ತೆ. ಅವುಗಳ ಕತ್ತು ಯಾವಾಗಲೂ ಕೂಡ ಮೇಲೆತ್ತಿರುತ್ತೆ. ಹಾಗೆ ಹಂಪ್ ಅಂತ ಹೇಳ್ತೀವಿ, ಅಂದರೆ ಭುಜ ಏನಾಗಿರುತ್ತೆ, ತುಂಬ ಪ್ರಾಮಿನೆಂಟ್ ಆಗಿ ಡೆವಲಪ್ ಆಗಿರುತ್ತೆ. ಹೌದಾ. ಇವುಗಳು ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಬ್ರೀಡ್ ಆಗಿದೆ. ನಿಮ್ಗೆ ಗೊತ್ತಿರಲಿ, ಆಂಧ್ರ ಪ್ರದೇಶದಲ್ಲಿ ಈ ಮರಳುಗಾರಿಕೆಯನ್ನು ಯಥೇಚ್ಛವಾಗಿ ಮಾಡ್ತಾರೆ. ಹೌದಾ. ಈ ಒಂದು ಹರಿಯುವಂಥ ನದಿಗಳಲ್ಲಿ ಈ ಒಂದು ಎತ್ತುಗಳಲ್ಲಿ ಮರಳನ್ನು ತುಂಬಿ ಕಟ್ಟಿ ಎಳೆಸ್ತಾರೆ. ಗಾಡಿ ತುಂಬಿದ್ರೂ ಸಹ ಈ ಒಂದು ಓರಿಕರುಗಳು ಯಾವ ಕಾರಣಕ್ಕೂ ಕೂಡ ನಿಲ್ದೇನೆ ಏನು ಮಾಡ್ತಾ ಇರ್ತವೆ, ಮುಂದೆ ಹೋಗ್ತಾ ಇರ್ತವೆ. ಅಷ್ಟು ಶಕ್ತಿಶಾಲಿಯಾದಂತಹ ಒಂದು ತಳಿ ಇದಾಗಿದೆ. ಕಂಪ್ಯಾರಿಟಿವ್ಲಿ ಇದು ಉತ್ತಮ ಪ್ರಮಾಣದ ಹಾಲನ್ನು ಕೂಡ ಉತ್ಪಾದನೆ ಮಾಡುವಂತಹ ಒಂದು ತಳಿ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ನಂತರ ನೋಡಿ, ಇದು ಕಾಂಕ್ರೇಜ್ ಅಂತ ಹೇಳ್ತೀವಿ. ಇದು ತಮಿಳುನಾಡಿನಲ್ಲಿ ಕಾಣಿಸ್ಕೊಳುತ್ತೆ. ಹೌದಾ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಹಲವಾರು ಭಾಗಗಳಲ್ಲಿ ಇದು ಕಾಣಿಸ್ಕೊಳ್ತಾ ಹೋಗುತ್ತೆ. ಹೌದಾ. ಈ ಒಂದು ತಳಿಯನ್ನು ಕಂಡುಹಿಡಿಯೋದು ಹೇಗೆ ಸರ್ ಅಂತ ನೀವು ಕೇಳಿದ್ದೆ ಆದರೆ, ಮೊದಲನೇ ನೋಡಿ ಇದರ ಕೊಂಬುಗಳು. ಹೌದಾ. ಕೊಂಬುಗಳು ಬೇರೆ ಯಾವುದೇ ರಾಸುಗಳಿಗೆ ಹೋಲಿಸ್ಕೊಂಡಾಗ ಅತಿ ದೊಡ್ಡದಾದಂತಹ ಕೊಂಬುಗಳನ್ನು ಹೊಂದಿರುತ್ತೆ. ಹೌದಾ. ಕೊಂಬುಗಳು ದಪ್ಪನಾಗಿದ್ದು ಕೆಲವೊಂದು ರಾಸುಗಳಲ್ಲಿ ಅದೇನಾಗಿರುತ್ತೆ, ಮೇಲೆ ಬಂದು ಮುಂದೆ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಕೊಂಬುಗಳ ನಡುವಿನ ಅಂತರ ನೋಡಿ, ಕೊಂಬುಗಳ ನಡುವಿನ ಅಂತರ ತುಂಬ ಹೆಚ್ಚಾಗಿರೋದನ್ನು ನಾವು ಗಮನಿಸ್ಬೋದು. ಇದರ ಒಂದು ಗಾತ್ರ ಏನಿದೆ ಅದು ಯಾವ ಆನೆಗೂ ಕೂಡ ಕಡಿಮೆ ಇರೋದಿಲ್ಲ. ಹೌದಾ. ಹೀಗಿರೋದ್ರಿಂದ ಅತ್ಯಂತ ಶಕ್ತಿಶಾಲಿಯೇನೋ ಆಗಿರ್ತವೆ, ಆದರೆ ಸ್ವಲ್ಪ ಆಲಸಿ ಇರ್ತವ್ರಿ ಇವು. ಅಂದರೆ ಸ್ಪೀಡ್ ಏನಿರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಬೆಳಗಿಂದ ಸಾಯಂಕಾಲ ತನಕ ಏನು ಮಾಡ್ಬೋದು, ಇವುಗಳಲ್ಲಿ ಬೇಸಾಯವನ್ನು ಮಾಡಿದ್ರೂ ಸಹ ಯಾವ ಕಾರಣಕ್ಕೂ ಕೂಡ ಏನಾಗಲ್ಲ, ಅವು ಸುಸ್ತಾಗೋದಿಲ್ಲ. ಹೌದಾ.